ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಈಸಿಯಾಗಿ ಬೀಡ್ಸ್ ಕುಚ್ ಮಾಡೋದು ಹೇಗೆ ಅಂತ ತೋರಿಸಿ ನೋಡಿ. ಬೇಕಾಗುವ ಮೆಟೀರಿಯಲ್ಸು ಥ್ರೆಡ್ಸು, ನೀಡಲ್ ಗೇರ್ಸ್ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಆ್ಯಂಡ್ ಜೆರಿ, ಟ್ರಿಮ್ಮರ್, ಕಾಟನ್ ಥ್ರೆಡ್, ನೀಡಲ್ ಗೇರ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೀಡ್ಸ್, ಈ ಬೀಡ್ಸ್ ಯೂಸ್ ಮಾಡಿಕೊಂಡು ಸ್ಯಾರಿ ಕುಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಟಿಪ್ಸ್ ಫ್ರೆಂಡ್ಸ್ ಇದೆಲ್ಲ. ನೋಡಿ ಎಷ್ಟು ಈಸಿ ಮೆಥಡಲ್ಲಿ ಹಾಕ್ತೀನಿ ಅಂತ. ಈ ಥರ ಇದು ಕುಚ್ಚಿಗೆ ಗ್ಯಾಪ್ ಬಿಟ್ಕೊತಾ ಇದ್ದೀನಿ. ಸೂಜಿ ಚುಚ್ಚಿಬಿಟ್ಟು ಈ ಥರ ಹೇಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು ಅಷ್ಟೇ. ತುಂಬ ಈಸಿ ಫ್ರೆಂಡ್ಸ್. ಮತ್ತು ಈಗ ಒಂದು ಬೀಡು, ಮೀಡಿಯಮ್ ಸೈಜ್ ಬೀಡು ಇಟ್ಟು ಈ ಥರ ಹೇಳ್ಕೊಂಡು ಹೋಗಿ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಬೀಡ್ಸ್ಗೆ ಅಷ್ಟು ನೋಡಿಕೊಂಡು ಸ್ಯಾರಿಗೆ ಈ ಥರ ಚುಚ್ಕೊಂಡು ಲಾಕ್ ಹಾಕ್ಕೋಬೇಕು. ಈ ಥರ ಗಂಟೆ ಹಾಕ್ಕೋಬೇಕು. ಆದಮೇಲೆ ಮತ್ತೆ ಹೀಗೆ ಕುಚ್ಚಿಗೆ ಸ್ಪೇಸ್ ಬಿಟ್ಕೋಬೇಕು. ಈ ಥರ ಸ್ಯಾರಿಗೆ ಚುಚ್ಕೊಂಡು ಹೇಳ್ಕೊಂಡು ಹೋಗಿ ಈ ಥರ ಇಲ್ಲೊಂದು ಮತ್ತೆ ಒಂದು ಗಂಟೆ ಹಾಕ್ಕೋಬೇಕು. ತುಂಬ ಈಸಿ, ತುಂಬ ಬೇಗ ಆಗುತ್ತೆ. ವಿತಿನ್ 1 ಅವರಲ್ಲಿ ಆಗುತ್ತೆ ಫ್ರೆಂಡ್ಸ್. ಈ ಸ್ಯಾರಿ ಎಲ್ಲರೂ ಟ್ರೈ ಮಾಡ್ಬೋದು. ಬಿಗಿನರ್ಸ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮದು ಕುಚ್ಚು ಡಿಸೈನ್ಸ್ ಎಲ್ಲ. ನಿಮಗೆ ಆಲ್ಮೋಸ್ಟು ನೋಡಿ ಈ ಥರ ಎಷ್ಟು ಈಸಿ ಅಂದರೆ ನೋಡಿ, ಎಂಥವ್ರು ಬೇಕಾದ್ರೂ ಇದು ಟ್ರೈ ಮಾಡ್ಬೋದು, ಹಾಕ್ಬೋದು ಫ್ರೆಂಡ್ಸ್. ನಿಮ್ಗೇನಾದರೂ ನಮ್ಮ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವಿಡಿಯೋಸು ಇದೇ ಥರ ಈಸಿ ಮೆಥಡ್ಸ್ ಇದೆ. ನಮ್ಮ ಚಾನಲ್ಗೆ ಹೋಗಿ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಾಚ್ ಅವರ್ಸ್ ಎಲ್ಲ ಆದರೆ ನಮಗೂ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕ್ಬೋದು. ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಬೀಡ್ಸು, ನಿಮ್ಗೆ ಗ್ಯಾಪ್ ಗೊತ್ತಾಗಿಲ್ಲ ಅಂದರೆ ಈ ಥರ ಬೀಡ್ ಇಟ್ಕೊಂಡು ಈ ಥರ ಅಷ್ಟೇ ಡಿಸ್ಟೆನ್ಸ್ಗೆ ಮತ್ತು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ಮತ್ತೆ ಕುಚ್ಚು, ಈ ಥರ ಕುಚ್ಚಿಗೆ ಸ್ಪೇಸು ಈ ಥರ ಲಾಕ್ ಮಾಡಿಕೊಂಡು ಇದಾದಮೇಲೆ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಒಂದೇ ಗ್ಯಾಪಲ್ಲಿ 2 ಕಲರ್ಸ್ ಕುಚ್ಚು ಹಾಕ್ತಾಯಿದ್ದೀನಿ ನಾನು. ಒಂದು ಕಲರ್, ಒಂದು 30 ರೌಂಡ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ ನೀರಲ್ಲಿ ಹೇರಿಸ್ಬಿಟ್ಟು. ಹಾಗೆ ಮೆಟೀರಿಯಲ್ಸ್ ತೋರಿಸ್ದಲ್ಲ ಅವಾಗ ತೋರಿಸ್ದೆ. ಒಂದೇ ಕಲರ್ ಆದರೆ 60 ರೌಂಡ್ಸ್ ಹಾಕ್ಕೋಬೇಕು. ಇದು 2 ಕಲರ್ಸ್ ಆದ್ದರಿಂದ 30 ರೌಂಡ್ಸ್ ಸಾಕು ಫ್ರೆಂಡ್ಸ್. ಒಂದೇ ಗ್ಯಾಪಲ್ಲಿ ನೋಡಿ, ಈ ಕಡೆ ಸ್ವಲ್ಪ ಸೈಡ್ಗೆ ಇಟ್ಕೊಂಡಿರಬೇಕು ಮೆರೂನು, ಇದು ಬ್ರೌನ್ ಕಲರು ಸ್ವಲ್ಪ ಈ ಕಡೆ ಇಟ್ಕೋಬೇಕು. ಈ ಥರ ಒಂದೇ ಗ್ಯಾಪಲ್ಲಿ 2 ಕಲರ್ಸ್, ಹಾಫ್ ಒಂದೊಂದು ಕಲರ್ ಬರುತ್ತೆ. ಇದು ಇಟ್ಕೊಂಡು ಜರಿ ತಗೊಂಡು ಟೈಟಾಗಿ ಪ್ರೆಸ್ ಮಾಡಿಕೊಂಡು ಕುಚ್ಚನ್ನ ಕೈಯಲ್ಲಿ ಇಟ್ಕೊಂಡಿರಬೇಕು. ಈಗ ಜರಿ ತಗೊಂಡು ಈ ಥರ ಸುತ್ಕೊಳ್ಳಿ ಫ್ರೆಂಡ್ಸ್. ಟೈಟಾಗಿ ಇಟ್ಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಎಲ್ಲರೂ ಆಲ್ಮೋಸ್ಟ್ ತುಂಬ ಈಸಿ ಮೆಥಡ್ ಇದೆ, ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್. ನನ್ನ ಒಪಿನಿಯನ್ ಪ್ರಕಾರ ಎಲ್ಲರೂ ಮಾಡ್ಬೋದು. ಮತ್ತು ನಿಮ್ಗೇನಾದ್ರು ಇದು ವಿಡಿಯೋ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಬೇಬಿ ಕುಚ್ಚು ಡಿಸೈನಲ್ಲಿ ಕುಚ್ಚು ಹಾಕೋದು ಹೇಗೆ ಅಂತ ಈಸಿ ಮೆಥಡಲ್ಲಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಒಂದ್ಸರಿ ಹೋಗಿ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ ಹೇಗೆ ಮಾಡೋದು, ಹೇಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು, ಹೇಗೆ ಜರಿ ಸುತ್ತಕೊಂಡು ನಾಟ್ ಹಾಕ್ಕೋಬೇಕು, ಎಲ್ಲನೂ ಸಿಂಪಲ್ ಮೆಥಡಲ್ಲಿ ಅಲ್ಲಿ ಹೇಳಿದ್ದೀನಿ. ಈ ಥರ ಒಂದು ಕಲರು ಇಟ್ಕೊಂಡಿದ್ನಲ್ಲ ಅದೇ ಈ ಥರ ಹೇಳ್ಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಹಾಫ್ ಒಂದೇ ಕುಚ್ಚಲ್ಲಿ ಬರೋ ಹಾಗೆ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಂಡು ಟೈಟಾಗಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಜರಿ ತಗೊಂಡು ಈ ಥರ ಒಂದು 3-4 ರೌಂಡ್ಸ್ ಹಿಂಗೆ ಸುತ್ಕೊಳ್ಳಿ. ಸುತ್ಕೊಂಡಿದ್ದು ಆದಮೇಲೆ ಈ ಥರ ನಾಟು ಅಷ್ಟೇ ಒಂದು 3-4 ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಟ್ರಿಮ್ಮರ್ ತೊಗೊಂಡು ಕಟ್ ಮಾಡಿ ಜರಿನ ಮತ್ತು ಸ್ಯಾರಿ ಕುಚ್ಚನ್ನ ಕಟ್ ಮಾಡಿ. ಎಲ್ಲ ಕುಚ್ಚು ಒಂದೇ ಲೆವೆಲ್ ಆಗಿರಬೇಕು ಫ್ರೆಂಡ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಇರೋಂಗಿಲ್ಲ. ಬೀಡ್ಸು ಅಷ್ಟೇ, ನಾವು ಬೀಡ್ಸ್ಗೆ ಗ್ಯಾಪ್ ಬಿಟ್ಕೊಂಡಿದ್ದೀವಲ್ಲ ಕುಚ್ಚಿಗೆ ಅಂತ, ಆ ಗ್ಯಾಪು ಬೀಡ್ಸು ಎಲ್ಲನೂ ಒಂದೇ ಡಿಸ್ಟೆನ್ಸಲ್ಲಿದ್ದರೆ ಸ್ಯಾರಿ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲನೂ ನೋಡಿಕೊಂಡು ಒಂದೇ ಡಿಸ್ಟೆನ್ಸ್ ಇಟ್ಕೊಳ್ಳಿ. ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ಥರ ಟೈಟಾಗಿ ಹಿಡಿದಿಟ್ಕೊಂಡು ಬೆಲ್ಲಲ್ಲಿ ಈ ಥರ ಸುತ್ಕೊಳ್ಳಿ. ಗೋಲ್ಡ್ ಕಲರ್ ಜರಿ ತೊಗೊಂಡು ಮತ್ತು ನಾಟ್ ಹಾಕ್ಕೊಳ್ಳಿ. 3-4 ನಾಟ್ಸು ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೋ ಅದ್ರ ಮೇಲೆ ಒಂದು ಟೇಬಲ್ ಮೇಲೆ ಏನಾದರೂ ಸ್ಯಾರಿ ಇಟ್ಕೊಂಡು ಇದು ಕುಚ್ಚೆಲ್ಲ ಕಟ್ಟಬೇಕಾಗತ್ತೆ. ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಲ್ಲ ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಅಲ್ಲಲ್ಲೇ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಒಂದು ಗ್ಯಾಪಲ್ಲಿ 2 ಕಲರ್ಸ್ ಬರುತ್ತೆ. ಈ ಥರ ಬರುತ್ತೆ ನೋಡಿ. ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್.
ಈ ಥರ ಬಂದಿದೆ ಟೂ ಕಲರ್ಸ್ ಒಂದೊಂದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ನಿಮಗೆ ಡಿಸೈನರ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.